ಉರ್ಮಾಸ್ ಕಿಚನ್ಗೆ ಸ್ವಾಗತ. ದೇವಸ್ಥಾನದಲ್ಲಿ ಕೊಡೋ ಪುಳಿಯೋಗರೆ ಎಷ್ಟು ಟೇಸ್ಟಿಯಾಗಿ ರುಚಿಯಾಗಿರುತ್ತಲ್ವಾ. ಹಾಗಾದರೆ ಅದೇ ಥರ ಟೆಂಪಲ್ ಸ್ಟೈಲ್ನಲ್ಲಿ ಪುಳಿಯೋಗರೆ ಮಾಡೋದು ಹೇಗೆ ಅಂತ ನೋಡೋಣ. 5 ರಿಂದ 6 ಸ್ಪೂನ್ನಷ್ಟು ನಾನು ಮಸಾಲೆ ಕಾಳು ಅಂದರೆ ಹವಿಜ ತೊಗೊಂಡಿದ್ದೀನಿ. ಅರ್ಧ ಸ್ಪೂನ್ನಷ್ಟು ಮೆಂತ್ಯ, 2 ಸ್ಪೂನು ಕಡಲೆಬೇಳೆ, 2 ಸ್ಪೂನು ಉದ್ದಿನಬೇಳೆ, 2 ರಿಂದ 3 ಸ್ಪೂನ್ನಷ್ಟು ಕರಿ ಎಳ್ಳು, ಒಂದು ಅರ್ಧ ಸ್ಪೂನ್ ಜೀರಿಗೆ, 6 ರಿಂದ 7 ಮೆಣಸು, 10 ರಿಂದ 15 ನಾನು ಗುಂಟೂರು ಮತ್ತು ಬ್ಯಾಡಗೆ ಮೆಣಸಿಕಾಯಿ ಸೇರಿಸ್ಕೊಂಡು ತೊಗೊಂಡಿದ್ದೀನಿ. ಹಸಿ ಕರಿಬೇವು, ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಪ್ಯಾನಲ್ಲಿ ಹಾಕಿ ನಾವು ಫ್ರೈ ಮಾಡ್ಕೋಬೇಕು. ಲೋ ಫ್ಲೇಮಲ್ಲೇ ಮಾಡ್ಕೊಳ್ಳಿ. ಫ್ಲೇಮ್ನ ಹೈ ಮಾಡಿಕೊಂಡ್ರೆ ಇದು ಹೊತ್ತೋಗ್ಬಿಡುತ್ತೆ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕು, ಅಂದರೆ ನಿಮಗೆ ಸ್ಮೆಲ್ ಚೆನ್ನಾಗಿ ಬರುತ್ತೆ. ನೀವು ಈ ಪೌಡ್ರನ್ನ ಮಾಡಿಟ್ಕೊಂಡ್ರೆ 10 ರಿಂದ 15 ನಿಮಿಷದಲ್ಲಿ ನೀವು ಪುಳಿಯೋಗರನ್ನ ರೆಡಿ ಮಾಡ್ಕೋಬೋದು. ನಾನಿಲ್ಲಿ 100 ಗ್ರಾಮ್ ಹುಣಸೆ ಹಣ್ಣನ್ನು ರಸ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಒಂದು ಬಾಣಲೆ ಕಾಯಕ್ಕೆ ಇಟ್ಬಿಟ್ಟು ಹುಣಸೆ ರಸ, ಸ್ವಲ್ಪ ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಕುದಿಸ್ಕೋಬೇಕು. ನೋಡಿ, ಈಗಿದು ಕುದಿ ಬರ್ತಾ ಇದೆ. ಇದು ಸ್ವಲ್ಪ ತಿಕ್ಕಾಗೋವರೆಗೂ ಕುದಿಸ್ಕೋಬೇಕು. ನಾವು ಈ ಮಿಶ್ರಣವನ್ನು ಆರಿದ ಮೇಲೆ ಮಿಕ್ಸಿ ಮಾಡ್ಕೋಬೇಕು. ಈಗ ಒಂದು ಜಾರಿಗೆ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ, ಇಂಗು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ನೋಡಿ, ಪೌಡ್ರ್ ಇಷ್ಟು ನೈಸಾಗಿರಲಿ. ಈ ರೆಡಿಯಾಗಿರ್ತಕ್ಕಂಥ ಹುಣಸೆ ಹುಳಿಗೆ ನೀವು ಎಷ್ಟು ರೈಸ್ ಕಲಿಸ್ಕೊತಿರೋ ನೋಡಿಕೊಂಡು ಈ ಮಿಶ್ರಣ, ಈ ಒಂದು ಪೌಡ್ರನ್ನ ಹಾಕ್ಕೋಬೇಕು. ಮತ್ತು ಇದಕ್ಕೆ ಒಣಕೊಬ್ಬರಿ ತುರಿನ ಹಾಕಿ, ನೆಕ್ಸ್ಟು ನೀವು ಎಷ್ಟು ರೈಸ್ ಕಲಿಸ್ಕೊತಿರೋ ನೋಡಿಕೊಂಡು ಅದಕ್ಕೆ ಎಣ್ಣೆನ ಹಾಕ್ಕೊಂಡು ಸ್ವಲ್ಪ ನೀರು ಅಥವಾ ಹುಣಸೆ ರಸ ಇದ್ದರೆ ಅದನ್ನು ಕೂಡ ನೀವು ಹಾಕಿ ಒಂದು ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ನೀವು ರೈಸ್ ಮಾಡಿದ ಮೇಲೆ ಬಿಸಿಯಾದ ಅನ್ನವನ್ನು ಇದಕ್ಕೆ ಹಾಕಬೇಡಿ. ಸ್ವಲ್ಪ ರೈಸ್ ಆರಿದ ಮೇಲೆ ಹಾಕಿದರೆ ಅದು ಉದುರಾಗಿ ಚೆನ್ನಾಗಿರುತ್ತೆ ಪುಳಿಯೋಗರೆ. ಗಂಟು ಆಗೋದಿಲ್ಲ. ಈಗಿದು ಒಂದು ಕುದಿ ಬಂದರೆ ಸಾಕು. ನೋಡಿ, ಇದು ತಿಕ್ಕಾಗ್ತಾ ಇದೆ. ಸ್ಟವ್ ಆಫ್ ಮಾಡ್ಕೊಂಬಿಡೋಣ. ಒಂದು ಬಾಣಲೆಗೆ ನಾನು ಒಂದು 3 ಸ್ಪೂನ್ನಷ್ಟು ಎಣ್ಣೆ ಹಾಕಿಬಿಟ್ಟು ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಶೇಂಗಾ ಬೀಜ ಹಾಕಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾನು ಒಣಮೆಣಸಿಕಾಯಿ ಕೂಡ ಸೇರಿಸ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಒಗ್ಗರಣೆಗೆ. ರೆಡಿಯಾಗಿರ್ತಕ್ಕಂಥ ಗೊಜ್ಜಿಗೆ ನಾವು ಮಾಡಿರ್ತಕ್ಕಂಥ ಅನ್ನ ಹಾಕಿ ಅನ್ನ ಆರಿದ ಮೇಲೆ ಕಲಿಸ್ಕೊಳ್ಳೋಣ. ಹೀಗೆ ಒಗ್ಗರಣೆ ಕೂಡ ಇದಕ್ಕೆ ಮಿಕ್ಸ್ ಮಾಡಿದರೆ ಟೆಂಪಲ್ ಸ್ಟೈಲ್ ಪುಳಿಯೋಗರೆ ರೆಡಿಯಾಗುತ್ತೆ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.